ಮತ್ತು ಇನ್ನೊಬ್ಬರಿಗೆ ಯಾರಿಗೂ ಕೂಡ ಕಹಿ ಹೇಳಿದೆ, ಯಾರ ವಿಷಯದಲ್ಲೂ ಕಹಿಯನ್ನು ವ್ಯಕ್ತಪಡಿಸಿದ್ದೇನೆ. ಅನೇಕ ಸರಿ ಅವರು ವಿಷಕಂಠ ಕೆಲವು ನೋವುಗಳನ್ನು ಒಳಗಡೆ ನುಂಗಿದ್ದಾರೆ, ಅದರ ಮೇಲ್ಗಡೆ ಅದನ್ನು ನಗೆಮುಖದಲ್ಲಿ ತುಂಬ ಸಾಫ್ಟ್ ನೇಚರ್ನಲ್ಲಿ ಅದನ್ನು ಅವ್ರು ಬರ್ಕೊಂಡು ಹೋಗಿದ್ದಾರೆ. ಈ ಪುಸ್ತಕವನ್ನು ಬಹಳ ಸಂತೋಷದಿಂದ ನಾನು ಲೋಕಾರ್ಪಣೆ ಮಾಡಿದ್ದೇನೆ. ಆದರೆ ಇದರ 500 ಪುಟಗಳ ಕಳೆದ ಕಾಲ ನಡೆದ ದೂರ ಅನ್ನುವ ವಿಸ್ತೃತವಾದಂಥ ಒಂದು ಕೃತಿ ಲೋಕಾರ್ಪಣೆಯ ಆದಾಗ ಅದರ ಸಂದರ್ಭದಲ್ಲಿ ನಾನು ಇದ್ದು, ಆ ಸಂದರ್ಭದಲ್ಲಿ ನಡೆದಂಥ ಎಲ್ಲ ಪರಿಕರಗಳಲ್ಲಿ ಪರಿಚರ್ಯೆಗಳಲ್ಲಿ ನೋಡಿ ಸಂತೋಷಪಟ್ಟವನು. ಅದಿನ್ನೂ ಪ್ರಕಟ ಆಗೋಕ್ಕಿಂತ ಮುಂಚೆಯೇ ಅಪ್ಪಾಜಿ ನನಗೆ ಅದನ್ನು ಕೊಟ್ಟಿದ್ದರು ಓದೋಕ್ಕೆ. ಅವರು ಹಲವಾರು ಜನರ ಹತ್ರ ಕೊಟ್ಟಿದ್ದರು, ನನಗೂ ಹಾಗೆ ಕೊಟ್ಟಿದ್ದರು. ಅದನ್ನಷ್ಟು ಓದಿ ಸಂತೋಷಪಟ್ಟವನು. ಕಳೆದ ಒಂದು 25 ವರ್ಷಗಳ ಈಚೆಗೆ ಬಂದಿರುವಂಥ ಆತ್ಮಕಥನಗಳಲ್ಲಿ ಅಪ್ಪಾಜಿಯವರ ಆ ಆತ್ಮಕಥನ ಭಾಳ ಮುಖ್ಯವಾದ್ದು. ಯಾಕೆ ಮುಖ್ಯವಾದ್ದು ಅನ್ನೋದಕ್ಕೆ 3-4 ಕಾರಣಗಳಿವೆ. ಒಂದು, ಆತ್ಮಕಥನದಲ್ಲಿ ಯಾವ ಅಂಶಗಳನ್ನು ಅವರು ಬಿಟ್ಟಿಲ್ಲ. ತಮ್ಮ ಬದುಕಿನ ಏಳು ಬೀಳುಗಳನ್ನು, ತಮ್ಮ ಬದುಕಿನೊಡನೆ ಬಂದಂಥ ಅನೇಕ ಮಹನೀಯರನ್ನು, ತಮ್ಮ ಕುಟುಂಬವನ್ನು, ಕುಟುಂಬ ವರ್ಗದವರನ್ನು, ಸ್ನೇಹಿತರನ್ನು, ರಾಜಕೀಯ, ಸಾಮಾಜಿಕ, ಶೈಕ್ಷಣಿಕ, ಧಾರ್ಮಿಕ, ಹೀಗೆ ಬೇರೆ ಬೇರೆ ವಲಯಗಳಲ್ಲಿ ಯಾರ್ಯಾರು ಅಪ್ಪಾಜಿಯವ್ರ ಜೊತೆಗೆ ಬೆಳೆದು ಬಂದರೋ, ಅವ್ರ ಜೊತೆ ಕೂಡಿಕೊಂಡ್ರೋ ಅಂಥವ್ರನ್ನೆಲ್ಲವನ್ನೂ ಕೂಡ ಭಾಳ ನಿರ್ಮಮವಾಗಿ, ಯಾವ ಅತಿಶಯೋಕ್ತಿ ಇಲ್ಲದೇ ತುಂಬ ಸರಳ ಸಾಧಾರಣ ರೀತಿಯಿಂದ ಬರೆದಂಥ ಒಂದು ಒಳ್ಳೆಯ ಆತ್ಮಕಥನ ಅದು. ಆತ್ಮಕಥನದ ಉದ್ದಕ್ಕೂ ಓದುವಾಗ ಅವರ ಅಪ್ಪಾಜಿಯವರು ಏನು ನ್ಯಾಯ ತೀರ್ಮಾನಗಳು ಕೊಟ್ಟರು, ನ್ಯಾಯ ತೀರ್ಮಾನದ ಅನೇಕ ಸಂಗತಿಗಳು ಅದರಲ್ಲಿವೆ. ಅವು ಉಳಿದ ನ್ಯಾಯಮೂರ್ತಿಗಳಿಗೆ, ನ್ಯಾಯಾಧೀಶರಿಗೆ ಅದು ಒಂದು ಮಾರ್ಗದರ್ಶಕವೂ ಹೌದು. ಮತ್ತು ಕೆಲವು ಬಹಳ ಮುಖ್ಯವಾದಂಥ ವಿಷಯಗಳಲ್ಲಿ ತೆಗೆದುಕೊಂಡಂಥ ನಿರ್ಣಯದ ಜಡ್ಜ್ಮೆಂಟಿನ ಕೆಲವು ಭಾಗಗಳಿವೆ, ಅವು ಕೂಡ ಬಹಳ ಮುಖ್ಯವಾದ್ದು. ಹೀಗೆ ತಮ್ಮ ನ್ಯಾಯಾಂಗ ಕ್ಷೇತ್ರದಲ್ಲಿ ಅವರು ನಡೆಸಿದಂಥ ದೊಡ್ಡ ಸಾಧನೆಯನ್ನು ಆ ಕೃತಿ 500 ಪುಟಗಳ ಆ ಕೃತಿಯಲ್ಲಿ ಹೇಳುವ ಹೊತ್ತಿನಲ್ಲಿಯೇ ತಮ್ಮ ಅನಿಸಿಕೆಗಳು, ತಮ್ಮ ಭಾವನೆಗಳು, ತಮ್ಮೊಳಗಡೆ ಅಡಗಿದ್ದಂಥ ನಿಲುವುಗಳು, ಇವುಗಳನ್ನು ಸ್ಪಷ್ಟವಾಗಿ ಬಿಚ್ಚಿ ಅದನ್ನು ಹೇಳ್ತಾರೆ. ಮತ್ತು ಇನ್ನೊಬ್ಬರಿಗೆ ಯಾರಿಗೂ ಕೂಡ ಕಹಿ ಹೇಳಿದೆ, ಯಾರ ವಿಷಯದಲ್ಲೂ ಕಹಿಯನ್ನು ವ್ಯಕ್ತಪಡಿಸಿದ್ದೇನೆ. ಅನೇಕ ಸರಿ ಅವರು ವಿಷಕಂಠ ಕೆಲವು ನೋವುಗಳನ್ನು ಒಳಗಡೆ ನುಂಗಿದ್ದಾರೆ, ಅದರ ಮೇಲ್ಗಡೆ ಅದನ್ನು ನಗೆಮುಖದಲ್ಲಿ ತುಂಬ ಸಾಫ್ಟ್ ನೇಚರ್ನಲ್ಲಿ ಅದನ್ನು ಅವ್ರು ಬರ್ಕೊಂಡು ಹೋಗಿದ್ದಾರೆ. ಅದನ್ನು ಇಡೀ ಬರವಣಿಗೆ ಇಷ್ಟು ಮಹತ್ತರವಾದ ಬರವಣಿಗೆ ಅದು. ಬೇರೆ ಯಾರಾದರೂ ಈ ರೀತಿಯ ಬರವಣಿಗೆ ನ್ಯಾಯಾಂಗ ಕ್ಷೇತ್ರದಲ್ಲಿ ಇನ್ನೊಬ್ಬರು ಬರೆದಿದ್ದಾರೆ ಅಂತ ಅನ್ನೋದಕ್ಕೆ ನನಗೆ ಎಲ್ಲೋ ಧೈರ್ಯದಿಂದ ಹೇಳಲಾರೆ ನಾನು, ಇಷ್ಟು ಮಟ್ಟದ ಒಂದು ಬರವಣಿಗೆ ಇದೆ ಅಂತ. ಕನ್ನಡದ ಸೌಭಾಗ್ಯ ಅದು. ಅದಕ್ಕೆ ಅವರಿಟ್ಟಿದ್ದು ಕಳೆದ ಕಾಲ, ನಡೆದ ದೂರ, ಭಾಳ ಅರ್ಥಪೂರ್ಣವಾದಂಥ ಮೆಟಫರ್ನಲ್ಲಿ ಅವರು ಬರೆದಿದ್ದಾರೆ. ಅದು ಕಳೆದ ಕಾಲ, ಅದರ ಕಳೆದ ಕಾಲದಲ್ಲಿ ಕಾಲ ಕಳೆದು ಹೋಯ್ತೆ, ಕಾಲ ಕಳೆದಿಲ್ಲ. ಅದರ ನಡೆಯುವ ದೂರ ಇದೆಯಲ್ಲ, ಆ ನಡೆದ ದೂರ ಎಷ್ಟು ನಡೆದಿದೆ ನಾನು, ಇದರಲ್ಲಿ ಆತ್ಮ ಪರಿಶೀಲನೆಯೂ ಇದೆ. ಅದರಲ್ಲಿ ಒಂದು ರೀತಿ ಸ್ವವಿಮರ್ಶೆ ಇಡೀ ಕೃತಿಯ ತುಂಬಿರೋದು. ಎಲ್ಲೂ ಕೂಡ ಅದನ್ನು ವೈಭವೀಕರಿಸ್ಕೊಂಡಿಲ್ಲ. ಎಲ್ಲ ಕಡೆಯೂ ತಾನು ನಡೆದ ದೂರ ಏನಿದೆಯಲ್ಲ, ಆ ದೂರದಲ್ಲಿ ಎಷ್ಟು ಜನರಿಂದ ನನಗೆ ಉಪಯೋಗ ಆಯಿತು, ಯಾರಿಗೆ ನಾನು ಸಹಾಯ ಮಾಡಿದೆ, ನನ್ನಿಂದ ನಾನು ಸಹಾಯ ಮಾಡಿದಲ್ಲ, ನನ್ನಿಂದ ಆ ದೈವ ನನ್ನ ಕಡೆಯಿಂದ ಹೇಗೆ ಸಹಾಯ ಮಾಡಿಸ್ತು ಅನ್ನೋ ಕಡೆ ಅವರ ಒಲುಮೆ ಇರೋದು ಅದರ ಮೇಲೆ ನಿಂತಿರೋದು ಹೆಚ್ಚು. ಇಂಥ ದೊಡ್ಡ ಕೃತಿಯನ್ನು ಕೇವಲ 80 ಪುಟದಲ್ಲಿ ಸಂಗ್ರಹಿಸೋದಿದೆಯಲ್ಲ, ತುಂಬ ಕಷ್ಟದಾಯಕವಾದ ಸಂಗತಿ. ಅದನ್ನು ನಮ್ಮ ಡಾಕ್ಟರ್ ಎಂ ಬಿ ಕಟ್ ಎದ್ದು ನಿಂತ್ಕೊಳ್ಳೋ, ನಾನು ಲೇಖೋಚನದಲ್ಲಿ ಕರೆಯೋದು. ಆತ ನಮ್ಮ ಎಚ್ ಡಿ ಪೋತೆ ಮತ್ತು ನಮ್ಮ ಎಲ್ಲರ ಜೊತೆ ಮಾತಾಡ್ತಾ ಇದನ್ನು ಸಂಗ್ರಹ ಮಾಡಿದ್ದಾರೆ. ತುಂಬ ಎಲ್ಲೂ ಕೂಡ ಈ ಸಂಗ್ರಹ ಮಾಡುವಾಗ ಅವನ ದೃಷ್ಟಿ ಇರೋದೇನದು ವಿದ್ಯಾರ್ಥಿಗಳನ್ನು ಗಮನದಲ್ಲಿ ಇಟ್ಕೊಂಡಿರೋದು. ಯಾಕೆಂದರೆ ಒಂದು 500 ಪುಟದ ಒಂದು ಕೃತಿಯನ್ನು ಓದೋಕ್ಕಾಗದಿದ್ದವರಿಗೆ, ಒಬ್ಬ ಸಾಮಾನ್ಯರಾದವರಿಗೆ, ವಿದ್ಯಾರ್ಥಿಗಳಿಗೆ ಈ ಪುಸ್ತಕ ಒಂದು ರೀತಿ ಅದರ ಒಂದು ಎಸ್ಸೆನ್ಸನ್ನು, ಅದರ ಸಾರಭೂತವಾದ ಅಂಶಗಳನ್ನು ಎಲ್ಲೂ ಬಿಡದೆ ಒಟ್ಟಾಗಿ ಕೈ ಹಿಡಿದು ನಡೆಸಿದ್ದಾರೆ. ಅದನ್ನು ಭಾಳ ಚೊಕ್ಕವಾಗಿ ಒಂದು ಎಡಿಟ್ ಮಾಡಿರೋದು ತುಂಬ ಶ್ರಮದಾಯಕವಾದ ಸಂಗತಿ. ಅದಕ್ಕೆ ನಾನು ಇದಕ್ಕೊಂದು ಬ್ಲರ್ಬ್ ಬರೀಬೇಕು ಅಂಥೇಳಿ
ಪೋತೆಯವರು ಮತ್ತು ನಮ್ಮ ಕಟ್ಟಿ ಹೇಳಿದಾಗ ನಾನು ಇದ್ದಕ್ಕಿದ್ದಂಗೆ ಸುಮ್ಮನೆ ಹಿಂಗೆ ಬರ್ಕೊಂಡು ಹೋದೆ. ಆದರೆ ಅಪ್ಪಾಜಿ ಹೇಳಿದ್ರು ತುಂಬ ಚೆನ್ನಾಗಿ ಬರೆದಿದ್ದೀರಿ ಅಂತ. ಅದು ನಮಗೆ ಆಶೀರ್ವಾದ. ನಾನು ಅದರ ಇಡೀ ಭಾಗ ಓದ್ಬಿಟ್ಟು ಇನ್ನೊಂದೆರಡು ಮಾತು ಹೇಳಿ ಮಾತು ಮುಗಿಸ್ತೀನಿ. ಡಾಕ್ಟರ್ ಶಿವರಾಜ್ ಪಾಟೀಲ್ ಅವರು ದೇಶ ಕಂಡ ಅತ್ಯುತ್ತಮ ನ್ಯಾಯಮೂರ್ತಿಗಳಲ್ಲಿ ಒಬ್ಬರು. ಅವರು ನ್ಯಾಯಾಂಗ ಕ್ಷೇತ್ರದಲ್ಲಿ ಮಾಡಿರುವ ಸಾಧನೆ ಅಪೂರ್ವ ಮತ್ತು ಅಮೋಘ. ಕಲ್ಯಾಣ ಕರ್ನಾಟಕದ ಒಂದು ಕುಗ್ರಾಮದಲ್ಲಿ ಜನಿಸಿ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳಾದ ಕಥನ ಅತ್ಯಂತ ರೋಚಕವೂ ಅನನ್ಯವೂ ಆದುದು. ನಮ್ಮ ನಾಡಿನ ಆದರ್ಶ ಮೂರ್ತಿಗಳಲ್ಲಿ ಇವರು ಅಗ್ರಮಾನ್ಯರು. ಅವರು ಬರೆದ ಕಳೆದ ಕಾಲ ನಡೆದ ದೂರ ಈ ದಶಕದಲ್ಲಿ ಪ್ರಕಟಗೊಂಡಿರುವ ಆತ್ಮಕಥನ ಪ್ರಕಾರದಲ್ಲಿ ಅತ್ಯಂತ ವಿಶಿಷ್ಟವಾದದ್ದು. ಇದು ನಮ್ಮ ಭವಿಷ್ಯತ್ತಿನ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶಕವಾದ ಸತ್ಕೃತಿ ಎಂದರೆ ತಪ್ಪಾಗಲಾರದು. ಅದು ಬೇಕಾಗಿ ಇನ್ಕೋಟ್ ಸತ್ಕೃತಿ. ಅದು ರಾಘವಂಕ ಹರಿಹರ ಕೂಡ ಈ ಮಾತು ಹೇಳ್ತಾರೆ, ಸತ್ಕಾವ್ಯ ನಾನು ಬರಿತಿದ್ದೀನಿ ಅಂತ ಹೇಳ್ತಾನೆ. ಮಹಾಕಾವ್ಯ ಬರಿತಾ ಇಲ್ಲ, ಸತ್ಕಾವ್ಯ ಬರಿತಾ ಇದ್ದೀನಿ ನಾನು ಅಂತ. ಇಂಥದ್ದೊಂದು ಬೃಹತ್ ಆತ್ಮಕಥನಾತ್ಮಕ ಸತ್ಕೃತಿಯನ್ನು ವಿದ್ಯಾರ್ಥಿಗಳ ಓದಿಗಾಗಿ ಸಂಗ್ರಹಿಸುವುದು ಶ್ರಮದಾಯಕವಾದುದು ಮಾತ್ರವಲ್ಲ, ಅತ್ಯಂತ ಕಠಿಣವಾದುದೇ ಸರಿ. ಆದರೆ ನಮ್ಮ ನಡುವಣ ತರುಣ ವಿದ್ವಾಂಸರಲ್ಲಿ ಗಮನ ಸೆಳೆಯುತ್ತಿರುವ ಡಾಕ್ಟರ್ ಎಂ ಬಿ ಕಟ್ಟಿ ಇದನ್ನು ಅತ್ಯಂತ ಸಮರ್ಪಕವಾಗಿ ಸಂಗ್ರಹಿಸಿ ಸಂಪಾದಿಸಿ ವಿಸ್ತಾರವಾದ ಪ್ರಸ್ತಾವನೆಯೊಂದಿಗೆ ನೀಡಿರುವುದು ಅಚ್ಚರಿಯ ಸಂಗತಿಯಾದರೂ ನಿತ್ಯ ಸತ್ಯ. ಡಾಕ್ಟರ್ ಶಿವರಾಜು ಪಾಟೀಲರು ನಡೆದ ಬದುಕಿನ ಹಾದಿಯ ಏರು ಇಳಿವುಗಳನ್ನು, ಮಾನವೀಯ ಸಂವೇದನಾ ಕಥನವನ್ನು ಅತ್ಯಂತ ಅಪಾರವಾದ ಶ್ರದ್ಧೆಯಿಂದ ಸಂಗ್ರಹಿಸಿ ಸಂಪಾದಿಸಿ ಶಿಕ್ಷಣ ಲೋಕಕ್ಕೆ ನೀಡಿದ್ದಾರೆ. ನಮ್ಮ ವಿದ್ಯಾರ್ಥಿಗಳು ಇದನ್ನು ಓದಿ ಸ್ಫೂರ್ತಿ ಪಡೆಯಲೆಂದು ನಾನು ಆಶಿಸುತ್ತೇನೆ. ಮುಖ್ಯವಾಗಿ ಈ ಕೃತಿ ವಿದ್ಯಾರ್ಥಿಗಳನ್ನು ಮತ್ತು ನಮ್ಮ ಜನಸಾಮಾನ್ಯರನ್ನು, ಅಂಥ ಬೃಹತ್ತಾದಂಥ 500 ಪುಟಗಳ ಕೃತಿ ಓದೋಕ್ಕಾಗದೇ ಇರೋರಿಗೆ ಸಾಮಾನ್ಯ ಇದನ್ನು ಓದಿದ್ಮೇಲೆ ಆ ಕೃತಿ ಓದಬೇಕು ಅಂತ ಆಸೆ ಹುಟ್ಟಿತಪ್ಪಾಜಿ. ಇದನ್ನು ಓದ್ಬಿಟ್ಟ ಮೇಲೆ ಅಯ್ಯೋ ಇನ್ನಷ್ಟು ವಿಸ್ತಾರ ಬೇಕು ನಮಗೆ ಅಂತ ಆ ರೀತಿಯ ಒಂದು ಆಸಕ್ತಿ ಹುಟ್ಟಿಸೋದಿದೆಯಲ್ಲ, ಒಂದು ಕೃತಿಯ ಸತ್ವ ಅಲ್ಲೇ ಇರೋದು ಅಂತ ನಾನು ತಿಳ್ಕೊಂಡಿರೋದು. ಹಾಗಾಗಿ 500 ಪುಟಗಳ ಬೃಹತ್ ಕೃತಿಯನ್ನು ಓದೋದಕ್ಕೆ ಈ ಒಂದು ಕೃತಿ, ಈ ಸತ್ಕೃತಿ ಪ್ರೇರಣೆ ಆಗುತ್ತೆ. ಪ್ರೇರಣೆ ಆಗೋದ್ರಲ್ಲಿ ಯಾವ ವಿಶಿಷ್ಟವೇನು ಇಲ್ಲ, ಅದು ಹಾಗೆ ಆಗುತ್ತೆ ಅದು. ಯಾಕೆಂದರೆ ಈ ಕೃತಿಯನ್ನು ನಾನು ಮತ್ತೊಂದು ಸರಿ ನೋಡಿದಾಗ ಅದರ ಸಂಗ್ರಹಿಸಿರುವ ಕ್ರಮ ಬಹಳ ವಿಶಿಷ್ಟವಾದ, ಭಾಳ ಸಂಗ್ರಹ ಮಾಡೋದು ಕಷ್ಟ. ಹಿಂದೆ ಬಿ ಎಂ ಶ್ರೀಕಂಠಯ್ಯನವರು ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಪ್ರಸಾರಾಂಗವನ್ನು ಆರಂಭ ಮಾಡಿದಾಗ ನಮ್ಮ ಪ್ರಾಚೀನ ಕನ್ನಡ ಕಾವ್ಯಗಳೆಲ್ಲ ತುಂಬ ದೊಡ್ಡ ವಿಸ್ತಾರವಾದ್ದು. ಅದನ್ನು ಸಂಗ್ರಹ ಮಾಡಿ ನಾವು ಒಂದೊಂದು ಸಂಗ್ರಹ ಆವೃತ್ತಿ ತರಬೇಕು ಅಂತ ಒಂದು ಪ್ರತಿಜ್ಞೆ ಮಾಡಿದ್ರು. ಅದರ ಮೊದಲ ಪ್ರಕಟಣೆಗೆ ಬಂದಿದ್ದು ಚಾಮರಸನ ಪ್ರಭುಲಿಂಗ ಲೀಲೆ. ಅದಕ್ಕಿಂತ ಮುಂಚೆ ಬಂದಿದ್ದು ರಾಘವಂಕನ ಹರಿಶ್ಚಂದ್ರ ಕಾವ್ಯ. ರಾಘವಂಕನ ಹರಿಶ್ಚಂದ್ರ ಕಾವ್ಯವನ್ನು ಸಂಗ್ರಹ ಮಾಡಿಕೊಟ್ಟಂಥವರು ಪ್ರೊಫೆಸರ್ ಟಿ ಎಸ್ ವೆಂಕಣ್ಣಯ್ಯನವರು. ಅವರು ಕುವೆಂಪು ಅವರಿಗೆ ಗುರುಗಳಾಗಿದ್ದವರು. ಸಂಗ್ರಹ ಹೇಗೆ ಮಾಡಬೇಕು, ಕಾವ್ಯದ ಸಂಗ್ರಹನ ಅಷ್ಟು ವಿಸ್ತಾರವಾದ ಕಾವ್ಯ ಓದೋಕ್ಕಾಗದಿದ್ದವರಿಗೆ. ಅದೇ ರೀತಿ ಪಂಪನ ಆದಿಪುರಾಣ, ಚಾಮರಸನ ಪ್ರಭುಲಿಂಗ ಲೀಲೆ, ಅದನ್ನು ಎಮ್ ಆರ್ ಶ್ರೀನಿವಾಸ ಮೂರ್ತಿ ಮತ್ತು ಬಸವಲಿಂಗಯ್ಯ ಅವರಿಬ್ಬರು ಸೇರಿ ಅದನ್ನು ಎಡಿಟ್ ಮಾಡಿದ್ರು, ಅದನ್ನು ಸಂಗ್ರಹ ಮಾಡಿದ್ರು. ಒಂದು ಕಾವ್ಯಗಳ ಸಂಗ್ರಹ ಮಾಡೋದು ಒಂದು ಕ್ರಮ ಆದರೆ, ಈ ಬಗ್ಗೆ ಆಧುನಿಕ ಕಥನವನ್ನು ಸಂಗ್ರಹಿಸೋದು ಇನ್ನೂ ಶ್ರಮದಾಯಕವಾದ್ದು. ಏಕೆಂದರೆ ಅದು ಪದ್ಯ, ಎಲ್ಲಿ ಬೇಕಾದರೂ ವರ್ಣನೆ ಇರೋ ಭಾಗಗಳೆಲ್ಲ ತೆಗಿತಾ ಹೋದರೆ ಕೇವಲ ಅದರ ಮುಖ್ಯವಾದಂಥ ಒಂದು ಸೂತ್ರವನ್ನು ಗಮನದಲ್ಲಿಟ್ಕೊಂಡು ಸಂಗ್ರಹ ಮಾಡಿಬಿಡ್ಬೋದು. ಆದರೆ ಒಂದು ವಿಸ್ತಾರವಾದಂಥ ಒಂದು ಗದ್ಯ ಭಾಗವನ್ನು ತುಂಡರಿಸಿ ಅದನ್ನೆಲ್ಲ ಜೋಡಿಸೋದಿದೆಯಲ್ಲ, ತುಂಬ ಕಷ್ಟಕರ ಕಣ್ರಿ. ಬೌದ್ಧರಲ್ಲಿ ಹುಣ್ಣಿಮೆ ಬಂದಾಗ, ಬುದ್ಧನ ಹುಣ್ಣಿಮೆ ಬಂದಾಗ, ಆ ಹುಣ್ಣಿಮೆ ದಿನದ ರಾತ್ರಿ ಎಲ್ಲ ಉಪಾಸಕರು ಏನು ಮಾಡ್ತಾರೆ ಅಂದರೆ ಹತ್ತಿ ಗಿಡಗಳ ಹತ್ರ ಹೋಗ್ತಾರೆ. ಅಲ್ಲಿ ಹೋಗಿ ಹತ್ತಿಯನ್ನು ಬಿಡಿಸ್ಕೋತಾರೆ ಅವರು, ಅರಳಿರುವ ಹತ್ತಿಯನ್ನು. 10:30, 11 ಗಂಟೆ ಬೆಳಗಿನ ಸಂಜೆ ರಾತ್ರಿ 10-11 ಗಂಟೆ ಶುರು ಮಾಡ್ತಾರೆ ಅದರ ಎಳೆಯನ್ನು ತೆಗೆದು ಅದರ ನೂಲು ಮಾಡ್ಕೊಳ್ಳೋಕ್ಕೆ. ಹೀಗೆ ನೂಲು ಮಾಡ್ತಾ ಸಂಜೆ ಅದರ ಬೆಳಗಿನ ಜಾವ 5 ಗಂಟೆವರೆಗೂ ಆ ನೂಲು ತೆಗೆದು ಅದರ ಒಂದು ಬಟ್ಟೆ ಮಾಡ್ತಾರೆ, ಅದನ್ನು ಹೆಣಿಗೆ ಮಾಡ್ತಾರೆ, ಹಾಸು ಮತ್ತು ಹೊಕ್ಕು ಮಾಡಿ ಹೆಣಿಗೆ ಮಾಡ್ತಾರೆ. ಅದನ್ನು ಬುದ್ಧನಿಗೆ ಅರ್ಪಣೆ ಮಾಡ್ತಾರೆ ಆ ಬುದ್ಧ ಪೂರ್ಣಿಮೆಯ ಬೆಳಿಗ್ಗೆ. ಆ ಥರ ನಮ್ಮ ಎಂ ಬಿ ಕಟ್ಟಿ ಬಿಡಿಯಾದ ದಾರಗಳನ್ನೆಲ್ಲ ಕಟ್ಟಿ ಅದನ್ನು ಹಾಸು ಹೊಕ್ಕಾಗಿ ಮಾಡಿ ಒಂದೊಳ್ಳೆ ಬಟ್ಟೆ ಮಾಡಿ ಶಿಕ್ಷಣದ ಕ್ಷೇತ್ರಕ್ಕೆ ಮತ್ತು ಅಪ್ಪಾಜಿಯವರಿಗೆ ಮೆಚ್ಚುಗೆ ಆಗೋ ಹಾಗೆ ಈ ಪುಸ್ತಕವನ್ನು ಮಾಡಿದ್ದಾರೆ. ಅದಕ್ಕಾಗಿ ನಾನು ನಿಮ್ಮೆಲ್ಲರ ಪರವಾಗಿ ನಾನು ನಮ್ಮ ಡಾಕ್ಟರ್ ಎಂ ಬಿ ಕಟ್ಟಿಯವರನ್ನು ಅಭಿನಂದಿಸ್ತೇನೆ. ಇದಕ್ಕೆ ಪ್ರೇರಕರಾದಂಥ ನಮ್ಮ ಪ್ರೊಫೆಸರ್ ಎಚ್ ಡಿ ಪೋತೆ ಅವ್ರಿಗೂ ನಾನು ಅಭಿನಂದನೆ ಹೇಳ್ತಾ, ಈ ಕೃತಿಯನ್ನು ಸುಂದರವಾಗಿ ಮುದ್ರಣ ಮಾಡಿದವರು
ನಮ್ಮ ಸ್ವಾನ್ ಕೃಷ್ಣಮೂರ್ತಿ ಎದ್ದೋಳಪ್ಪ ಈತ, ಜೊತೆಗೆ ಇದರ ಪ್ರಕಟಣೆ ಮಾಡಿದಂಥ ಸಿದ್ಧಲಿಂಗೇಶ್ವರ ಬುಗ್ಡಿಪಾದ ಬಸವರಾಜ್ ಕೊನೇಕ್ ಅವರಿಗೂ ನಾನು ಅಭಿನಂದನೆಗಳನ್ನು ಹೇಳ್ತಾ ಈ ಕೆಲವು ನುಡಿಮುತ್ತುಗಳನ್ನು ಅಪ್ಪಾಜಿಯವರ ಪಾದಗಳಲ್ಲಿ ಸಮರ್ಪಣೆ ಮಾಡಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ.